ಸ್ಮಶಾನಕ್ಕೂ ದಾರಿ ಇಲ್ಲ, ಹೆಣ ಹೂಳೋದಕ್ಕೂ ಜಾಗವಿಲ್ಲ. ರಾಯಚೂರು ಜಿಲ್ಲೆಯಲ್ಲೊಂದು ಅಮಾನವೀಯ ಘಟನೆ. ಇರುವ ಅರ್ಧ ಎಕರೆ ಸ್ಮಶಾನಕ್ಕೆ ರಸ್ತೆ ಕೂಡ ಇಲ್ಲ. ಗದ್ದೆಯಲ್ಲೇ ಶವವನ್ನ ಹೊತ್ತು ಸಾಗಿದ್ದಾರೆ ಗ್ರಾಮಸ್ಥರು. ಮಸ್ಕಿ ತಾಲೂಕಿನ ಗೌಡನಭಾವಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 1 ಕಿಲೋಮೀಟರ್ ಗದ್ದೆಯಲ್ಲೇ ಶವಯಾತ್ರೆಯನ್ನ ಮಾಡಬೇಕು. ಸಾಗರ್ ಕ್ಯಾಂಪ್ ಮತ್ತು ನಾಗರೆಡ್ಡಿ ಕ್ಯಾಂಪ್ ಜನರ ಪರದಾಟ ಇದು. ಸ್ಮಶಾನಕ್ಕೆ ಜಾಗ ಕೇಳಿದ್ರೆ ಕ್ರಮ ಮಾತ್ರ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು. ನೋಡಿ, ಸ್ಮಶಾನಕ್ಕೂ ದಾರಿ ಇಲ್ಲ, ಹೆಣ ಹೂಳೋದಕ್ಕೂ ಕೂಡ ಜಾಗ ಇಲ್ಲ. ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ. ಇರುವಂತಹ ಅರ್ಧ ಎಕರೆ ಸ್ಮಶಾನಕ್ಕೆ ರಸ್ತೆ ಕೂಡ ಇಲ್ಲ. ಗದ್ದೆಯಲ್ಲೇ ಶವವನ್ನ ಹೊತ್ತು ಗ್ರಾಮಸ್ಥರು ಸಾಕ್ತಾರೆ. ಮಸ್ಕಿ ತಾಲೂಕಿನ ಗೌಡನಭಾವಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 1 ಕಿಲೋಮೀಟರ್ ಗದ್ದೆಯಲ್ಲೇ ಶವಯಾತ್ರೆಯನ್ನ ಮಾಡಬೇಕು ಇವರು. ಸಾಗರ್ ಕ್ಯಾಂಪ್ ಮತ್ತು ನಾಗರೆಡ್ಡಿ ಕ್ಯಾಂಪ್ ಜನರ ಪರದಾಟವಿದು. ಸ್ಮಶಾನಕ್ಕೆ ಜಾಗ ಕೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕ್ರಮವನ್ನ ಮಾತ್ರ ಕೈಗೊಳ್ತಾ ಇಲ್ಲ, ಕ್ಯಾರೆ ಅಂತಿಲ್ಲ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸ್ಮಶಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ 1 ಕಿಲೋಮೀಟರ್ ಇವರು ಗದ್ದೆಯಲ್ಲೇ ಶವಯಾತ್ರೆಯನ್ನ ಮಾಡಬೇಕಾಗತ್ತೆ. ಹಾಗೆ ಹೆಣ ಹೂಳೋದಕ್ಕೂ ಕೂಡ ಸ್ಮಶಾನದಲ್ಲಿ ಜಾಗ ಇಲ್ಲ. ಗದ್ದೆಯಲ್ಲಿ ಶವವನ್ನ ಹೊತ್ತು ಗ್ರಾಮಸ್ಥರು ಸಾಗಿದ್ದಾರೆ. ನೀವು ಕೂಡ ಅದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಾಗರ್ ಕ್ಯಾಂಪ್ ಮತ್ತು ನಾಗರೆಡ್ಡಿ ಕ್ಯಾಂಪ್ ಜನರ ಪರದಾಟ ಆಯಿತು. ಸ್ಮಶಾನಕ್ಕೆ ಜಾಗ ಕೇಳಿದ್ರೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕ್ಯಾರೆ ಅಂತಾನೂ ಅಂತಿಲ್ಲ. 2,000ಕ್ಕೂ ಹೆಚ್ಚು ಜನರಿರುವಂತಹ ಗ್ರಾಮಕ್ಕೆ ಸ್ಮಶಾನಕ್ಕೆ ಜಾಗ ಇಲ್ಲ. 15 ವರ್ಷಗಳ ಹಿಂದೆ ಸರ್ಕಾರ ಕೊಟ್ಟಂತಹ ಅರ್ಧ ಎಕರೆ ಜಾಗ ಕೂಡ ಇದೀಗ ತುಂಬಿ ಹೋಗಿರುವಂಥದ್ದು.